ಹಲೋ, ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಅನಸ್ತಾಶಿಯ ಎಪಿಸೋಡಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ. ಈ ಪುಸ್ತಕ ಮುಂದೆ ಹೋದಂತೆ ಇನ್ನೂ ರೋಚಕವಾಗ್ತಾ ಇದೆ. ನಿಮ್ಮೆಲ್ಲರ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿದೆ, ಅದಕ್ಕೆ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ನೀವೆಲ್ಲರೂ ತೋರಿಸ್ತಿರುವ ಇಂಟ್ರೆಸ್ಟಿಂದಾಗಿ ನನಗೆ ಇನ್ನೂ ಹೇಳಲಿಕ್ಕೆ ತುಂಬ ಇಂಟ್ರೆಸ್ಟ್ ಬರ್ತಾ ಇದೆ. ನಿಜವಾಗ್ಲೂ ಈ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ಓದ್ತಾ ಇದ್ರೆ ಪ್ರತಿ ಪುಟ ತಿರುಗಿಸಿದಾಗೆಲ್ಲ ಹೊಸ ವಿಷಯ ತಿಳಿದು, ಯಾವಾಗಲೂ ಪತ್ರಿಸಲ್ಲಿ ಹೇಳಿದ ಮಾತು ನೆನಪು ಬರುತ್ತೆ. ಹೊಸ ವಿಷಯ ತಿಳಿದರೆ ಬ್ರೈನ್ ನ್ಯೂ ನ್ಯೂರಾನ್ಸ್ ಹುಟ್ಟುತ್ತೆ ಅಂತ. ಯಾವಾಗ ಹೊಸತನ ಹುಟ್ಟುತ್ತೋ ನಮ್ಮ ಬ್ರೈನಲ್ಲಿ, ಖಂಡಿತವಾಗ್ಲೂ ನಾವು ಆ ಪರಮಾನಂದವನ್ನು ಹೊಂದುತ್ತೇವೆ. ಸೊ ಆ ಆನಂದವನ್ನು ನಾನು ಈ ಪುಸ್ತಕ ಓದುವಾಗ ಎಕ್ಸ್ಪೀರಿಯನ್ಸ್ ಮಾಡ್ತೇನೆ ಫ್ರೆಂಡ್ಸ್. ಬಿಕಾಸ್ ಗೊತ್ತಿರುವ ನಾಲೆಜ್ ಬಟ್ ಸ್ಟಿಲ್ ಡೀಪರ್, ಕ್ಲಿಯರರ್ ಆ್ಯಂಡ್ ಪರ್ಫೆಕ್ಟ್ ನಾಲೆಜ್ ಪರಿಚಯ ಆಗ್ತಾ ಇದೆ. ಇವತ್ತಿನ ಈ ಚಾಪ್ಟರಲ್ಲಿ ನೋಡೋಣ. ಅನಸ್ತಾಶಿಯಾಗೆ ವಾಲ್ಡಮೇರ್ ಮೇಗ್ರೆ ಅವರು ಕೇಳ್ತಾರೆ, ನೀನು ಹೇಳುವ ಎಲ್ಲ ಮಾತುಗಳು ನಿಜ, ಆದರೆ ಇವತ್ತಿನ ದಿನಕ್ಕೆ ಇದು ಸಮಂಜಸವಾಗಿ ಹೇಗೆ ಇದನ್ನು ನಿನ್ನ ನಾಲೆಜನ್ನು ಬಳಸ್ಬೋದು, ಇವಾಗ ಹುಟ್ಟುವ ಮಗುಗೆ ನಿನ್ನ ಕಡೆಯಿಂದ ಬರುವ ನಾಲೆಜ್ ಏನು ಅದನ್ನು ತಿಳಿಸಿದರೆ ತುಂಬ ಜನಗಳಿಗೆ ಉಪಕಾರ ಆಗುತ್ತೆ, ಇದು ಸಹಾಯಕವಾಗುತ್ತೆ ಅಂದಾಗ ಅವಳು ಹೇಳ್ತಾಳೆ, ಭೂಮಿ ಮೇಲೆ ಮನುಷ್ಯ ಹುಟ್ಟುವುದು ಒಂದು ವಿಶೇಷ ಗಿಫ್ಟ್. ಅದಕ್ಕಾಗಿ ಪ್ರತಿಯೊಂದು ಕ್ರಿಯೇಷನ್ನಲ್ಲಿ ಅವನಿಗಾಗಿ ರೆಡಿಯಾಗಿ ಕಾಯ್ಕೊಂಡಿದೆ. ಸೊ ನೇಚರ್ ಅಂದರೆ ನಾವು ಅದನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ, ನೇಚರ್ ಈಸ್ ಆಲ್ರೆಡಿ ಪ್ರೆಸೆಂಟ್. ಅದು ನಮ್ಮ ಮೆಂಟರ್ ಆಗಿ, ನಮ್ಮ ಪ್ರೊಟೆಕ್ಟರ್ ಆಗಿ, ನಮಗೆ ಎಲ್ಲವನ್ನು ಕೊಡಲಿಕ್ಕೆ ಆಲ್ರೆಡಿ ಪ್ರೆಸೆಂಟ್ ಇರುತ್ತೆ. ದ್ಯಾಟ್ ಈಸ್ ವೈ ಅದನ್ನು ನಮಗೆ ಹೆಲ್ಪರ್, ಮೆಂಟರ್ ಅಂತ ಹೇಳ್ತಾಳೆ. ಮನುಷ್ಯ ಯಾವಾಗ ಈ ಭೂಮಿ ಮೇಲೆ ಹುಟ್ಟುತ್ತಾನೋ ಅವನನ್ನು ಅದಕ್ಕೆ ಈ ಪ್ರಕೃತಿ ಒಂದು ರಾಜ ಥರ ಟ್ರೀಟ್ ಮಾಡುತ್ತೆ. ಯಾವುದೇ ಮಗು ಭೂಮಿ ಮೇಲೆ ಹುಟ್ಟಿದ ಮೇಲೆ ಅವನನ್ನು ನಾವು ರಾಜನ ಥರ ಟ್ರೀಟ್ ಮಾಡಬೇಕು. ನೋಡಿ, ಹೇಳೋದು ಸುಲಭ, ಎಲ್ಲರೂ ತಮ್ಮ ಮಗುವನ್ನು ರಾಜನ ಥರನೇ ಟ್ರೀಟ್ ಮಾಡ್ತಾರೆ. ಆದರೆ ರಾಜ ಅಂದರೆ ಏನು? ನಾವು ರಾಜನಿಗೆ ಏನಾದರೂ ಉಪದೇಶಗಳನ್ನು ಮಾಡ್ತೀವಾ? ಅವನಿಗೆ ಸಜೆಷನ್ಸ್ ಕೊಡ್ತೀವಾ? ಇಲ್ಲ, ಅವನೇನು ಹೇಳ್ತಾನೆ ನಾವು ಕೇಳ್ಕೊಳ್ಬೇಕು. ಬಟ್ ನಾವು ಹೇಳೋದೇನೋ ಮಗುನ ರಾಜ ಥರ ಬೆಳೆಸ್ತಾ ಇದ್ದೀವಿ ಅಂತ, ಆದರೆ ಅವನನ್ನು ನಾವು ಗುಲಾಮನಾಗಿ ಮಾಡ್ತಾ ಇದ್ದೀವಿ. ಅವನು ಯಾವ ನಾಲೆಜ್ ಪಡೆದು ಈ ಭೂಮಿ ಮೇಲೆ ಹುಟ್ಟಿದಾನೋ ಆ ಮೆಮೊರಿಯನ್ನೇ ನಾವು ಅಳಿಸ್ಲಿಕ್ಕೆ ನೋಡ್ತೀವಿ. ನಾವು ನಮಗೆ ತಿಳಿದಿರುವ ನಾಲೆಜು, ನಮಗೆ ಗೊತ್ತಿರುವ ಟೆಕ್ನಾಲಜಿಯನ್ನು ಆ ಮಗುವಿನ ತಲೆಯಲ್ಲಿ ತುಂಬಿಸ್ಲಿಕ್ಕೆ ಪ್ರಯತ್ನಪಟ್ಟು ಅವನ ಆ ಗಾಡ್ಲಿನೆಸ್, ಆ ಕಿಂಗ್ಲಿನೆಸ್ ಅದನ್ನು ಕಳೆದು ಹೋಗೋ ಹಾಗೆ, ಮರೆಸ್ತು ಹೋಗೋ ಹಾಗೆ ಮಾಡ್ತೀವಿ. ಅದಕ್ಕೆ ಅವಳು ಹೇಳ್ತಾಳೆ, ಮಗು ಹುಟ್ಟಿದಾಗ ಅದು ಪ್ಯೂರ್ ಸೋಲ್ ವಿತ್ ಫುಲ್ ಆಫ್ ನಾಲೆಜ್. ಯಾಕೆಂದರೆ ಎಲ್ಲಿಂದ ಬರ್ತಾ ಇದೆ ಅದು, ಎಲ್ಲಿಂದ ಆ ಮೂಲ ಸೋರ್ಸ್ದಿಂದ ಬರ್ತಿರುವಾಗ ಬೇಕಾಗಿರುವ ಎಲ್ಲ ನಾಲೆಜ್, ಬಿಕಾಸ್ ಹಿ ಈಸ್ ಟ್ರಾವೆಲಿಂಗ್. ನಾವು ಎಲ್ಲಿಗೆ ಟ್ರಾವೆಲ್ ಮಾಡ್ತೀವೋ ಆ ಕ್ಲೈಮೇಟ್ಗೆ ಅನುಗುಣವಾಗಿ ನಮ್ಮ ಬ್ಯಾಕ್ ಪ್ಯಾಕ್ ರೆಡಿ ಇರುತ್ತೆ ತಾನೆ. ಕೋಲ್ಡ್ ಪ್ರದೇಶಕ್ಕೆ ಹೋದರೆ ನಾವು ಅದಕ್ಕೆ ತಯಾರಿ ತೊಗೊಂಡು ಹೋಗ್ತೀವಿ. ಹಿಮಾಲಯ ಹತ್ತಬೇಕು ಅಂದರೆ ಅದಕ್ಕೆ ಬೇಕಾಗಿರುವ ತಯಾರಿ ತೊಗೊಂಡೇ ಬಂದಿರ್ತೀವಿ. ಹಾಗೆಯೇ ಆ ಮಗು ಈ ಭೂಮಿ ಮೇಲೆ ಬರಬೇಕಾದ್ರೆ ಅದಕ್ಕೆ ಬೇಕಾಗಿರುವ ಎಲ್ಲ ಪ್ರಿಪ್ರೇಷನ್ಸ್, ಎಲ್ಲ ನಾಲೆಜ್ ತೊಗೊಂಡೇ ಬಂದಿರುತ್ತೆ. ಅದಕ್ಕೆ ನಾವು ಮಗು ಹುಟ್ಟಿದಾಗ ಅದರಿಂದ ನಾವು ಪಡಿಬೇಕು. ಅದು ಕಂಟಿನ್ಯೂಸ್ ಕನೆಕ್ಷನ್ನಲ್ಲಿದೆ. ನಮ್ಮೆಲ್ಲರಿಗೂ ಗೊತ್ತು, ಮಗು ಹುಟ್ಟಿದಾಗ ಅದರ ತಲೆ ಮೇಲೆ ಒಂದು ಮೃದುವಾದ ಭಾಗವಿರುತ್ತೆ. ಅದು ಹುಟ್ಟಿದ ಮೇಲೆ 9 ವರ್ಷದವರೆಗೂ ಆ ಸೋರ್ಸಿಂದ ಇನ್ನೂ ಕನೆಕ್ಟ್ ಆಗಿ ನಾಲೆಜ್ ಪಡಿತಾನೇ ಇರುತ್ತೆ. 9 ವರ್ಷದವರೆಗೆ ಅದರಲ್ಲಿ ಇಂಟರ್ಫಿಯರೆನ್ಸೇ ನಮ್ಮದು ಇರಬಾರ್ದು. ಬಟ್ ನಾವೇನು ಮಾಡ್ತಾಯಿದ್ವಿ, ಹುಟ್ಟಿದ ತಕ್ಷಣದಿಂದ ಇದು ಅಮ್ಮ, ಇದು ಅಪ್ಪ, ಇದು ಗಿಲಿಗಿಂಚಿ ಅಲ್ವಾ, ಇದು ಟೆಡ್ಡಿ ಬೇರು, ಇದು ಅದು ಇದು ಅಂತ ಒಂದು ನಾಯಿ ತೋರಿಸ್ಬಿಟ್ಟು ಡಾಗಿ ಪಾಪು, ಡಾಗಿ ಡಾಗಿ ಹೇಳು, ಡಾಗಿ ಅಂತ ಅದನ್ನು ಮತ್ತೆ ಮತ್ತೆ ಒತ್ತಿ 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 ನಾವು ಸೃಷ್ಟಿಸಿರುವ ವೊಕ್ಯಾಬ್ಲರಿಯನ್ನು, ಶಬ್ದಕೋಶವನ್ನು ಅದರ ಮೈಂಡಲ್ಲಿ ಫೀಡ್ ಮಾಡಲಿಕ್ಕೆ ನೋಡ್ತಾ ಇರ್ತೀವಿ. ನೋಡಲ್ಲ, ತುರ್ಕಿ ಹಾಕ್ಬಿಡ್ತಾ ಇದ್ದೀವಿ.
ಯಾವುದೇ ವಸ್ತುವನ್ನು ನೋಡಿ ಮಗು ಹೇಗೆ ರಿಯಾಕ್ಟ್ ಆಗ್ತಾ ಇದೆ ನಾವು ಕಲ್ತ್ಕೊಳ್ಬೇಕು ಮಗುವಿಂದ. ಹೀಗಾಗಿ ಒಂದು ಮಗು ಆಡ್ತಾ ಇದ್ದರೆ ಅದನ್ನು ಜಸ್ಟ್ ಅಬ್ಸರ್ವ್ ಮಾಡಿ ಅಂತ ಹೇಳ್ತಾಳೆ ಅನಸ್ತಾಶಿಯಾ. ಇಂಟರ್ಫಿಯರ್ ಮಾಡಬೇಡಿ, ಅದಕ್ಕೆ ಕಂಪ್ಲೀಟ್ ನಾಲೆಜ್ ಇದೆ, ಅದು ಯಾವ ನಾಲೆಜ್ ತೊಗೊಂಡು ಬಂದಿದೆಯೋ ಅದರಿಂದ ನಾವು ಸ್ವಲ್ಪ ಕಲ್ತ್ಕೊಳ್ಬೇಕಾದ ಸಮಯ ಇದು. ಆವಾಗ ವಾಲ್ಡರ್ಮೆರ್ ಹೇಳ್ತಾರೆ, ಹಾಗಿದ್ದರೆ ಆ ಮಗುಗೆ ಶಬ್ದದ ಪರಿಚಯ, ಭಾಷೆಯ ಪರಿಚಯ ಹೇಗಾಗತ್ತೆ, ಅದನ್ನು ಹಾಗೇ ಬಿಟ್ಬಿಟ್ರೆ ಅಂತ. ಅವಳು ಹೇಳ್ತಾಳೆ, ಶಬ್ದದ ಭಾಷೆಯ ಪರಿಚಯ ಬೇಕಾಗಿಲ್ಲ. ನಾವು ತಿಳ್ಕೊಂಡಿದ್ದೀವಿ ನಮ್ಮ ಮಾತೃಭಾಷೆ ಹೇಳ್ಕೊಡ್ಬೇಕು, ಇಲ್ಲ ನಾವು ಇವತ್ತು ಇರುವ ಸಪೋಸಿಂಗ್ ನಾನು ಅಮೇರಿಕಾದಲ್ಲಿ ಸೆಟ್ಲ್ ಆಗಿದ್ದೀನಿ, ಮಾತೃಭಾಷೆ ಕನ್ನಡ ಆದ್ರೂ ಅಲ್ಲಿ ಬೇಕಾಗಿರುವ ಇಂಗ್ಲೀಷ್ ಆ ಮಗುಗೆ ಗೊತ್ತಾಗಬೇಕು, ಅವಶ್ಯಕತೆ ಇಲ್ಲ. ನಾವು ನೋಡಿರ್ಬೋದು ಹೊಸ ಪ್ರದೇಶಕ್ಕೆ ನಾವೇನಾದರೂ ಹೋದರೆ, ಸಪೋಸಿಂಗ್ ಸೌತ್ ಇಂಡಿಯನ್ಸ್ ಒಂದು ವೇಳೆ ನಾರ್ತ್ ಇಂಡಿಯಾಗೆ ಹೋದರೆ ನಮಗೇನು ಕಂಪ್ಲೀಟ್ ಲ್ಯಾಂಗ್ವೇಜ್ ಕಂಟ್ರೋಲ್ ಇರುತ್ತಾ, ಕಂಪ್ಲೀಟ್ ವೊಕ್ಯಾಬ್ಲರಿ ಗೊತ್ತಿರುತ್ತಾ? ಎಷ್ಟೋ ಸಲ ಬರೀ ಕಣ್ಣಿನ ನೋಟದಿಂದ ನಮಗೆ ಬೇಕಾಗಿರುವ ನಮ್ಮ ಭಾವನೆಗಳನ್ನು ನಾವು ವ್ಯಕ್ತಪಡಿಸ್ಬೋದು. ಆಗಿರುತ್ತೆ, ಎಷ್ಟೋ ಸಲ ಆಗಿರುತ್ತೆ. ಆ್ಯಂಡ್ ಮೋರ್ ಕ್ಲಿಯರ್ ಅಂತ ಹೇಳ್ತಾಳೆ ಅನಸ್ತಾಶಿಯಾ. ಈ ಥರದ ಸಂಪರ್ಕ ಇನ್ನೂ ಕ್ಲಾರಿಟಿ ಹೊಂದಿರುತ್ತೆ. ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಕೆಲವೊಂದು ಸರ್ತಿ ಪದಗಳು ಸಾಲಲ್ಲ, ಸರಿಯಾದ ಪದ ನಮಗೆ ಸಿಕ್ಕಲ್ಲ. ಆದರೆ ಸುಮ್ಮನೆ ಮುಖ ನೋಡಿದರೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರೆ, ಇಲ್ಲ ಆ ಅಸ್ತಿತ್ವ, ಆ ಪರ್ಸನ್ ಪ್ರೆಸೆನ್ಸ್ ಆದ ತಕ್ಷಣವೇ ಒಂದು ಕಂಫರ್ಟ್, ಯಾವ ಥರದ ಒಂದು ಫೀಲಿಂಗ್ ನಮಗೆ ಬೇಕೋ ಅದು ನಮಗೆ ಸಿಕ್ಬಿಡುತ್ತೆ. ಯಾವ ಕಮ್ಯುನಿಕೇಷನ್ ಆಗಬೇಕೋ ಅದು ನಡೆದು ಹೋಗ್ಬಿಡುತ್ತೆ. ಸೊ ಮಗುವಿಗೂ ಹಾಗೇ, ಅದಕ್ಕೆ ಸಮಯ ಕೊಡಿ. ಅದನ್ನು ನಾವು ನೋಡಬೇಕು ಅದು ಹೇಗೆ ಕಮ್ಯುನಿಕೇಟ್ ಮಾಡ್ತಾ ಇದೆ ಅಂತ. ಅದರ ಜೊತೆಗೆ ಹೇಳ್ತಾರೆ 9 ವರ್ಷದವರೆಗೆ ನೋಡಿ, 9 ವರ್ಷದವರೆಗೆ ನಾವಂತೂ ಮಗುನ ಕಂಪ್ಲೀಟ್ಲಿ ಡಿಸ್ಮ್ಯಾಂಟಲ್ ಮಾಡಿ ನಮ್ಮ ಇಷ್ಟದಂತೆ ರೆಡಿ ಮಾಡಿಬಿಡ್ತೀವಿ. ಹೇಳ್ತಾರೆ, ಮಗುವನ್ನು ಮೊದಲು ಚಿಕ್ಕ ಮಗು ಇದ್ದಾಗಲೇ, ಮೊದಲೇ ನಾವು ಹೋದ ಚಾಪ್ಟರ್ಸಲ್ಲಿ ನೋಡಿದ್ವಿ, ಅನಸ್ತಾಶಿಯಾ ಹೇಳ್ತಾಳೆ ಭೂಮಿಗೆ ಸಂಬಂಧ ಇಟ್ಕೊಳ್ಳಿ ಅಂತ. ಅವಳು ಹೇಳ್ತಾಳೆ ಮಗು ಇದ್ದಾಗಲೇ, ಆ ಮಗುನ ಚಿಕ್ಕ ಮಗು ಇದ್ದಾಗಲೇ ಹೊರಗಡೆ ಕರ್ಕೊಂಡು ಹೋಗಿ ಭೂಮಿಯ ಸಂಪರ್ಕ ಮಾಡಿಸಿ, ಭೂಮಿ ಮೇಲೆ ಆಡಲಿಕ್ಕೆ ಬಿಡಿ, ಆ ಮಣ್ಣಿನ ಜೊತೆಲೆ ಸಂಪರ್ಕ ಮಾಡಲಿ. ಹಾಗೆಯೇ ಆ ಮಣ್ಣ ಜೊತೆಯಲ್ಲಿ ಅದಕ್ಕೆ ಬೀಜ ಹಾಕೋದು ಎಲ್ಲ ತಿಳಿಬೇಕು, ದೊಡ್ಡವನಾಗಲಿ ಅಂತ ಕಾಯ್ಕೊಂಡಿರಬೇಡಿ. ಆ ಮಗು ಕೈಯಲ್ಲೇ ಬೀಜ ಕೊಡಿ, ನೋಡಿ ಅದು ಏನು ಮಾಡುತ್ತೆ, ಹೇಗೆ ಬೀಜ ನೆಡುತ್ತೆ ಅಂತ. ಅದಕ್ಕೇನು ಗೊತ್ತು ಈ ಬೀಜವನ್ನು ಏನು ಮಾಡಬೇಕು ಅಂತ, ಅದು ತಿಂದು ನೋಡ್ಬೋದು, ಏನು ಮಾಡುತ್ತೆ ನಾವು ಗಮನಿಸಬೇಕು. ತುಂಬ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಇದೆ ಫ್ರೆಂಡ್ಸ್. ನಾನು ಇದನ್ನು ಇನ್ನೂ ಡೀಪಾಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ, ಚಾಪ್ಟರೇ ಕಂಪ್ಲೀಟ್ ಆಗಲ್ಲ. ಸೊ ಅವಳು ಹೇಳ್ತಾಳೆ, ಸಂಬಂಧ ಭೂಮಿಯ ಜೊತೆಲೆ ಮಗುನ ಬೆಳೆಸಲಿಕ್ಕೆ ಬಿಟ್ಬಿಡಿ, ಆ ಬೀಜ ಹೇಗೆ ನೆಡಬೇಕು, ಆದಮೇಲೆ ಅದು ಸಸಿ ಬರೋವರೆಗೂ ಅದನ್ನು ಕಾಯ್ಕೊಂಡು ಆ ಕುತೂಹಲದಿಂದ ಆ ಮಗುನ ಡೈಲಿ ಕರ್ಕೊಂಡು ಹೋಗಿ, ಡೈಲಿ ಕನೆಕ್ಟಲ್ಲಿರಬೇಕು. ಆ ಮೊಳಕೆ ಹೊಡೆದು ಆ ಗಿಡ ಬೆಳೆಯುವವರೆಗೂ ನೋಡಬೇಕು. ಅದರಲ್ಲಿ ಕೆಲವೊಂದು ಬೆಳೆಯಲ್ಲ, ಆಗ ಮಗು ಏನು ಹೇಳುತ್ತೆ ಕೇಳಬೇಕು. ನಾವೇ ತಲೆಯಲ್ಲಿ ತುಂಬಿಸ್ಬಾರ್ದು, ನೋಡು ಪಾಪು ಇದು ಬಂತು ಇದು ಬಂದಿಲ್ಲ, ಅಯ್ಯೋ ಪಾಪ ಅಲ್ವಾ, ನೋ, ಆ ಥರ ಇಮೋಷನ್ಸನ್ನು ಫೀಡ್ ಮಾಡಬೇಡಿ. ಅಯ್ಯೋ ಪಾಪ ಇಲ್ಲ, ನೀವು ಅಯ್ಯೋ ಪಾಪಗಳನ್ನ ಸೇರಿಸ್ಬಿಟ್ರೆ ಮಗುಗೆ ಯಾವುದು ಬೆಳೆಯಲ್ವೋ ಅದು ಸರಿಯಲ್ಲ, ಅದು ಅಯ್ಯೋ ಪಾಪ ಸ್ಥಿತಿ ಅನ್ನೋದು ಅದು ರೆಕಾರ್ಡ್ ಮಾಡ್ಕೊಳ್ಳುತ್ತೆ. ಅದನ್ನೇ ನಾವು ಆ ಥರ ಹೇಳದೇ ಇದ್ದರೆ ನೋಡುತ್ತೆ, ಓ ದಿಸ್ ಇಸ್ ಅ ಪ್ರಾಸೆಸ್ ಆಫ್ ಗ್ರೋಯಿಂಗ್, ಇದು ಒಂದು ಬೆಳೆಯುವ ಒಂದು ವಿಧಾನ. ಕೆಲವೊಂದು ಮೊಳಕೆಯಾಗಿ ಬರುತ್ತೆ, ಕೆಲವೊಂದು ಬರಲ್ಲ. ಸಸಿಯಾಗಿ ಬೆಳೆದು ನಿಂತ ಮೇಲೆ ಕೆಲವೊಂದು ಟೊಂಗೆ ಮುರಿದು ಹೋಗುತ್ತೆ. ಮುರಿದಾದ್ಮೇಲೆ ಅದು ಬರೀ ಅಬ್ಸರ್ವ್ ಮಾಡುತ್ತೆ, ಅಲ್ಲಿ ಯಾವ ಇಮೋಷನ್ಸ್ ಇರಲ್ಲ. ಇಮೋಷನ್ಸ್ ನಾವು ಇಲ್ಲಿ ಭೂಮಿಯ ಮೇಲೆ ಇದ್ದು ಹುಟ್ಟಿಸಿದ ಇವೆಲ್ಲ ಕಾಲ್ಪನಿಕ. ಹೀಗಾದರೆ ಒಳ್ಳೆಯದು ನಗಬೇಕು, ಹೀಗಾದರೆ ಕೆಟ್ಟದ್ದು ಅಳಬೇಕು, ಯಾರಾದರೂ ಸತ್ತರೆ ಅಳಬೇಕು, ಹುಟ್ಟಿದರೆ ನಗಬೇಕು. ಇದನ್ನೆಲ್ಲ ನಾವು ರೆಡಿ ಮಾಡಿದ್ದ ಭಾವನೆಗಳು. ಮಕ್ಕಳಲ್ಲಿ ಆ ಥರದ್ದೇನಿರಲ್ಲ, ಅದು ಬರೀ ಅಬ್ಸರ್ವ್ ಮಾಡುತ್ತೆ, ಆ್ಯಕ್ಸೆಪ್ಟ್ ಮಾಡುತ್ತೆ, ಅಬ್ಸರ್ವ್ ಮಾಡುತ್ತೆ. ಹಾಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಪರ್ಸ್ನಾಲಿಟಿ ಯಾವುದು ಡೆವಲಪ್ ಆಗುತ್ತೋ ಅದು ಮುಂಬರುವ ಎಲ್ಲ ಥರದ ಜೀವನದಲ್ಲಿ ಬರುವ ಸರ್ಕಮ್ಸ್ಟಾನ್ಸಸ್ ಫೇಸ್ ಮಾಡುವ ಒಂದು ನಾಲೆಜ್ ಅದಕ್ಕೆ ಬರುತ್ತೆ. ಅದಕ್ಕೆ ಆವಾಗ ಫೇಲ್ಯೂರ್ ಇಸ್ ನಾಟ್ ಹಾರ್ಟ್ ಬ್ರೇಕಿಂಗ್, ಆಕ್ಸೆಪ್ಟೆನ್ಸ್ ಇರುತ್ತೆ. ಸೊ ಒಂದು ಕ್ಯಾರೆಕ್ಟರ್ ರೆಡಿ ಆಗುತ್ತೆ ಈ ಥರ ಮಾಡೋದ್ರಿಂದ. ಆಗ ಅವನು ಹೇಳ್ತಾನೆ, ಈ ಥರ ಮಾಡಿದರೆ ಆ ಮಗು ಬರೀ ಒಂದು ನೇಚರ್ ಜೊತೆಲಿ ಸಂಪರ್ಕ ಇಟ್ಟರೆ ಓಕೆ, ನೀನು ಹೇಳೋದೇನೋ ಸರಿ. ಈ ಥರ ಮಾಡಿದರೆ ಅದು ಬರೀ ಒಂದು ಅಗ್ರಿಕಲ್ಚರಿಸ್ಟ್, ಫಾರ್ಮಸಿಸ್ಟ್ ಅಂದರೆ ಫಾರ್ಮರ್ ಥರ ಬೆಳಿಬೋದು, ಒಂದು ರೈತನಾಗ್ತಾನೆ, ಒಂದು ಕೃಷಿ ಮಾಡುವ ಒಂದು ವ್ಯಕ್ತಿ ಆಗ್ತಾನೆ. ಆದರೆ ಪ್ರಪಂಚದಲ್ಲಿ ಟೆಕ್ನಾಲಜಿ ಅನ್ನೋದು ಇದೆ ಅಲ್ವಾ,
ಅದೆಲ್ಲ ಹೇಗೆ ತಿಳಿಯುತ್ತೆ? ಹೀಗೆ ಬಿಟ್ಬಿಟ್ರೆ ನಾವಾಗಿ ಪೇರೆಂಟ್ಸ್ ಆಗಿ ಟೀಚರ್ಸು ಸೊಸೈಟಿ ಹೇಳ್ಕೊಡ್ದೇ ಇದ್ದರೆ ಹೇಗೆ ಅಂತ ಕೇಳಿದಾಗ ಅದಕ್ಕೆ ತುಂಬ ಬ್ಯೂಟಿಫುಲ್ ಆನ್ಸರ್ ಹೇಳ್ತಾಳೆ. ಹೇಗೆ ಹಗಲೊತ್ತಲ್ಲಿ ಭೂಮಿಯ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡು ಆ ಮೊಳಕೆ ಹೊಡೆದಿರೋ ಗಿಡಗಳು ಮತ್ತು ಆಲ್ರೆಡಿ ಬೆಳೆದಿರುವ ಮರಗಳನ್ನ ನೋಡಿ ತಿಳಿಯೋದಲ್ಲದೆ ನೈಟ್ ಎವ್ರಿ ನೈಟ್ ಪ್ರತಿ ರಾತ್ರಿ ಸಹ ಅದೇ ರೀತಿ ಆಲ್ವೇಸ್ ನೇಚರ್ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರಲಿಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡಿ. ಸೊಳ್ಳೆ ಕಚ್ಚುತ್ತೆ ಅಂತ ನಾವು ರೂಮಲ್ಲಿ ಇಟ್ಕೊಳ್ತೀವಿ, ಅದಕ್ಕೆ ಮತ್ತೆ ಕರ್ಟನ್ಸ್ ಹಾಕ್ತೀವಿ. ಆಕಾಶ ನೋಡಲಿಕ್ಕೂ ಸಿಗಲ್ಲ ಮಕ್ಕಳಿಗೆ. ಸಿಟಿಯಲ್ಲಿ ಮಾತ್ರ ಇದು ನಿಜ. ಡಾಕ್ಟ್ರ್ ಹೇಳ್ತಾರೆ ಎಳೆ ಬಿಸಿಲು ಬೇಕು ಅಂದಾಗ ಆಗ ನಾವು ಮಗುನ ತೊಗೊಂಡು ಹೋಗಿ ಎಳೆ ಬಿಸಿಲು ತೋರಿಸಿ ಮತ್ತೆ ಒಳಗೆ ಕರ್ಕೊಂಡು ಬಂದು ಮತ್ತೆ ಅಷ್ಟರಲ್ಲೇ ಮೈಯೆಲ್ಲ ಒರೆಸ್ತೀವಿ. ಅಷ್ಟೇ ಧೂಳ ತಗಲ್ಬಿಟ್ಟಿದೆ, ಇನ್ಫೆಕ್ಷನ್ ಆಗಿಬಿಡುತ್ತೆ, ಸ್ಯಾನಿಟೈಸ್ ಮಾಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ, ಮಗುಗೆ ಮಾಡಿ, ಬಟ್ಟೆಗೂ ಮಾಡಿ, ಡೆಟಾಲ್ ಹಾಕಿ ನೀರು ಕುದಿಸಿ ನೀರಲ್ಲಿ ಬಟ್ಟೆ ನೆಂದ. ಎಷ್ಟೊಂದು ನಾವು ಈ ಥರದ ಪ್ರೊಟೆಕ್ಷನ್ ಅಂತ ನಾವು ತಿಳ್ಕೊಳ್ತಾ ಇದ್ದೀವಿ. ಆ್ಯಕ್ಚುಲಿ ವಿ ಆರ್ ಕಾಸಿಂಗ್ ಹಾರ್ಮ್. ಅದಕ್ಕೆ ಇಮ್ಯುನಿಟಿ ಬರದೇ ಇರುವ ಹಾಗೆ ತಯಾರು ಮಾಡ್ತಾ ಇದ್ದೀವಿ. ಇಮ್ಯುನಿಟಿ ಇಲ್ಲದ ಕಾರಣ ಅದಕ್ಕೆ ಮತ್ತೆ ಇಮ್ಯುನಿಟಿ ಬೂಸ್ಟರ್ಸ್ ಡೋಸಸ್ ಹಾಕಿ ಇಂಜೆಕ್ಷನ್ಸು, ಕೆಮಿಕಲ್ಸ್ ಬಾಡಿಯಲ್ಲಿ. ಅನಸ್ತಾಶಿಯಾ ಹೇಳ್ತಾಳೆ ನೈಟ್ ಟೈಮ್ಸಲ್ಲಿ ರಾತ್ರಿ ಹೊತ್ತಲ್ಲಿ ಓಪನ್ ಆಕಾಶದ ಮತ್ತು ಮಲಗಿ ಅದು ನೋಡುತ್ತೆ ನಕ್ಷತ್ರಗಳನ್ನು. ಹೆಸರು ಹೇಳೋದು ಬೇಕಿಲ್ಲ, ನೋಡು ಪಾಪು ಅದು ಈ ಕಾನ್ಸ್ಟಲೇಷನು ಹಾಗೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಅದು ತನ್ನಷ್ಟಾನೇ ನೋಡುತ್ತೆ, ಫಾರ್ಮೇಷನ್ ಎಲ್ಲ ಅರ್ಥ ಮಾಡ್ಕೊಳ್ಳುತ್ತೆ. ಅದಕ್ಕೆ ಸಮಯ ಕೊಡಿ. ಇಲ್ಲಿ ನಮಗೆ ಹೆಸರು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಕನೆಕ್ಷನ್ ಈಸ್ ಇಂಪಾರ್ಟೆಂಟ್. ಅಲ್ಲಿಂದ ಬರ್ತಿರುವ ಎನರ್ಜಿ ಅದು ರಿಸೀವ್ ಮಾಡುತ್ತೆ. ಯಾವಾಗ ನಾವು ಥಾಟ್ಸಿಂದ ಅದಕ್ಕೆ ನೇಮಿಂಗ್ ಸೆರೆಮನಿ ಮಾಡ್ತೀವೋ, ಇದು ಆ ಗ್ರಹ, ಈ ನಕ್ಷತ್ರ ಅಂತ ನಮಗೆ ಗೊತ್ತಿರುವ ಹಾಗೆ ಮೆಡಿಟೇಷನಲ್ಲಿ ನಮ್ಮ ಥಾಟ್ಸೇ ನಮಗೆ ಬ್ಲಾಕೇಜ್ ಕ್ರಿಯೇಟ್ ಮಾಡುತ್ತೆ. ಕಾಸ್ಮಿಕ್ ಎನರ್ಜಿ ನಮ್ಮ ಶರೀರದಲ್ಲಿ ಹೋಗದೇ ಇರುವ ಹಾಗೆ ಮಾಡುವುದೇನು ನಮ್ಮ ಥಾಟ್ಸ್. ಅದಕ್ಕೆ ನಾವು ಝೀರೋ ಥಾಟ್ಸಲ್ಲಿ ಹೋಗಿ ಧ್ಯಾನದ ಸ್ಥಿತಿಯಲ್ಲಿ ಹೋಗಲಿಕ್ಕೆ ಪ್ರಯತ್ನ ಪಡೋದು. ಆ ಸೇಮ್ ಥಿಂಗ್ ಎವ್ರಿ ಡೇ ಲೈಫಲ್ಲೂ ಅದು ಆಗಬೇಕು. ಇದು ಸಿಹಿ, ಇದು ಕಹಿ, ಇದು ಸುಂದರ, ಇದು ದೊಡ್ಡ, ಇದು ಸಣ್ಣ, ಆ ಥರದ ಪದಗಳ ಬಳಕೆಯಿಂದ ನಾವು ಎನರ್ಜಿಯನ್ನು ಬ್ಲಾಕ್ ಮಾಡ್ತೀವಿ. ಯಾವ ರೀತಿಯ ಹೆಸರು ಇಡದೆ ಪ್ರಕೃತಿಯ ಜೊತೆಯಲ್ಲಿ ಕನೆಕ್ಟ್ ಆಗುವುದೇ ನಿಜವಾದ ಜೀವನ ಮಾಡುವ ಪದ್ಧತಿ. ಅದು ಚಿಕ್ಕ ಮಗು ಇದ್ದಾಗಲಿಂದ ಬಂದುಬಿಟ್ರೆ ತುಂಬಾ ಒಳ್ಳೆಯದು. ಯಾವಾಗ ವಾಲ್ಡಮೇರ್ ಕೇಳ್ತಾರೋ ಈ ಹೊಸ ಟೆಕ್ನಾಲಜಿ ಕಲಿಯೋದು ಹೇಗೆ, ಇದೆಲ್ಲ ಮಾಡ್ತಾ ಇದ್ರೆ ಅಂತ, ಆಗ ಅವಳು ಹೇಳ್ತಾಳೆ ಈ ಎನರ್ಜಿ ಏನು ಬಂದಿದೆಯೋ ಅದೆಲ್ಲ ಏನು ಸುಮ್ಮನೆನಾ? ಈ ನಾಲೆಜ್, ಈ ಎನರ್ಜಿ ಭೂಮಿ ಜೊತೆಲಿ ಇದ್ದಿದ್ದಕ್ಕೆ ಅವರ ಕನೆಕ್ಷನ್ ವಿತ್ ಡೈರೆಕ್ಟ್ ನೇಚರ್ ಏನಾಗಿದೆಯೋ ಅದರಿಂದ ಅವನ ಮೆದುಳಲ್ಲಿ ವಿಶೇಷವಾದ ಕಮ್ಯುನಿಕೇಷನ್ ಆ್ಯಂಡ್ ವಿಶೇಷವಾದ ಇನ್ಫಾರ್ಮೇಷನ್ ತುಂಬಿಕೊಂಡಿದೆ. ನೋಡಲಿಕ್ಕೆ ಅವನು ಸಾಮಾನ್ಯ ಮನುಷ್ಯನಾಗೆ ಕಾಣ್ತಾನೆ, ಆದರೆ ಅವನು ಜೀನಿಯಸ್ ಆಗಿರ್ತಾನೆ. ಯಾಕೆ ಅಂದರೆ ಅವನಿಗೆ ಅದ್ಭುತವಾದ ಜ್ಞಾನ ಹೊಂದಿದೆ. ಈಗ ಹೇಗೆ ನಾವು ಧ್ಯಾನಿಗಳು ಎಲ್ಲಿವರೆಗೆ ನಾವು ಹೇಳ್ಕೊಳ್ಳಲ್ವೋ ನಮ್ಮ ಪರಿಚಯ ಹೊರ ಪ್ರಪಂಚಕ್ಕೆ ಆಗಲ್ಲ, ಇವರು ಧ್ಯಾನಿಗಳು, ಇವರಿಗೆ ವಿಶೇಷವಾದ ಜ್ಞಾನ ಇದೆ ಅಂತ. ನೋಡಲಿಕ್ಕೆ ಕಾಮನ್ ಮ್ಯಾನ್ ಥರನೇ ಕಾಣ್ತಾರೆ. ಹಾಗೆಯೇ ಈ ಮಗು ಆ ಪ್ಲ್ಯಾನೆಟ್ಸ್, ಆ ಗ್ರಹಗಳ, ನಾವು ಗ್ರಹ ದೋಷ, ಪಿತೃದೋಷ, ಆ ದೋಷ ಏನೇನು ಹೇಳ್ತೀವಲ್ವ, ಒಂದು ಪ್ಲ್ಯಾನೆಟಲ್ಲಿ ಚಾರ್ಟ್ ಮಾಡ್ಕೊಳ್ತೀವಿ, ಕುಂಡ್ಲಿ ಹಾಕ್ಕೊಳ್ತೀವಿ. ಆಗ ಆ ಮಗುಗೆ ತನ್ನಷ್ಟಾನೇ ಈ ಕುಂಡ್ಲಿಯ ಜೊತೆಯಲ್ಲಿ ಹೇಗೆ ಇದನ್ನು ಹ್ಯಾಂಡಲ್ ಮಾಡಬೇಕನ್ನೋ ಜ್ಞಾನ ಅದಕ್ಕೆ ಬರುತ್ತೆ. ವಾಲ್ಡಮೇರ್ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇವಾಗಿರುವ ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥಮೆಟಿಕ್ಸು, ಫಾರ್ಮುಲಾಸು, ಈ ಕ್ಯಾಲ್ಕುಲೇಷನು, ಆರ್ಕಿಟೆಕ್ಚರು, ಇದೆಲ್ಲ ನಾಲೆಜ್ ಹೇಗೆ ಮಗುಗೆ ತಿಳಿಯುತ್ತೆ ನಾವು ಒಂದು ವೇಳೆ ತಿಳಿಸದೆ ಹೋದರೆ ಅಂತ. ಕಂಪ್ಲೀಟ್ಲಿ ಹೊರಗಿನ ನಾಲೆಜ್, ಹೊರಗಿನ ಟೆಕ್ನಾಲಜಿ ಯೂಸ್ ಮಾಡಬಾರ್ದು ಅಂತ ಇಲ್ಲ. 9 ವರ್ಷದವರೆಗೆ ಅದರ ಗ್ರೋತಲ್ಲಿ ಇಂಟರ್ಫಿಯರ್ ಮಾಡಬೇಡಿ ಅಂತ ಅನಸ್ತಾಶಿಯಾ ಹೇಳ್ತಾ ಇದ್ದಾಳೆ. ಖಂಡಿತವಾಗ್ಲೂ ಬೇರೆ ನಾಲೆಜು ಇಂಪಾರ್ಟೆಂಟ್ ಇದೆ. ಅದಕ್ಕೆ ಆವಾಗ ಆ ಮಗು ಡಿಸೈಡ್ ಮಾಡುತ್ತೆ ಅದಕ್ಕೆ ಯಾವ ನಾಲೆಜ್ ಬೇಕು, ಅದರ ಒಂದು ಲೈಫ್ ಪರ್ಪಸ್ ಏನಿದೆ, ಅದು ಯಾವ ಫೀಲ್ಡಲ್ಲಿ ಹೋಗಿ ಮುಂದೆ ಕೆಲಸ ಮಾಡಬೇಕು ಅಂದ್ಕೊಳ್ತಾ ಇರೋದು, ಆ ಡೆಸಿಷನ್ ಮೇಕಿಂಗ್ ಆ ಮಗುವಲ್ಲಿ ಬರುತ್ತೆ. ಆಗ ವಾಲ್ಡಮೇರ್ ಕೇಳ್ತಾರೆ, ಅನಸ್ತಾಶಿಯಾ ನೀನು ಹೇಳ್ತಾ ಇರೋದು ನೋಡ್ತಾ ಇದ್ದರೆ ನಿನಗೆಲ್ಲ ವಿಷಯ ಗೊತ್ತಿರೋ ಥರ ಹೇಳ್ತಾ ಇದೆಯಾ, ನಿನಗೆ ಹೈಯೆಸ್ಟ್ ಟೆಕ್ನಾಲಜಿ ಸಹ ಗೊತ್ತೇನೋ ಅಂತ ಕೇಳ್ತಾರೆ. ಏನು ಬೇಕು ಹೇಳು, ಏನು ಏರೋಪ್ಲೇನ್ ಮಾಡೋದು ಬೇಕಾಗಿದೆಯಾ, ನಿನಗೆ ಸ್ಪೇಸ್ ಶಿಪ್ ಮಾಡೋದು ಬೇಕಾಗಿದೆಯಾ, ಇಲ್ಲ ಫ್ಲೈಯಿಂಗ್ ಸಾಸರ್ ಬೇಕು. ಅವನಿಗೆ ಆಶ್ಚರ್ಯ ಆಗುತ್ತೆ, ಏನು ಇವಳೆಲ್ಲ ಇಂತಿಂಥ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ತಾ ಇದ್ದಾಳೆ,
ಯಾಕೆಂದರೆ ನೋಡಿ, ಕಾಡಲ್ಲಿದ್ದಾಳೆ, ಜನಸಂಪರ್ಕ ಇಲ್ಲ, ಯಾವ ಪುಸ್ತಕ ಓದ್ತಾ ಇಲ್ಲ, ಯಾವ ನಾಲೆಜ್ ಸೋ ಕಾಲ್ಡ್ ಇವತ್ತಿನ ಪ್ರಪಂಚದ ನಾಲೆಜ್ ಪರಿಚಯ ಯಾವುದು ಅವಳಿಗಿಲ್ಲ. ಆದರೆ ಎಲ್ಲ ಜ್ಞಾನ ಅವಳಿಗಿದೆ. ಹೇಗೆ? ಅವ್ಳಿಗೆ ಆಶ್ಚರ್ಯ ಆಗುತ್ತೆ. ಇವತ್ತು ನಾವು ಹೋಗ್ಬಿಟ್ಟು ಯಾವುದಾದ್ರೂ ಅನ್ಎಜುಕೇಟೆಡ್ ಸಮುದಾಯದಲ್ಲಿ ಈ ವಿಷಯ ಮಾತಾಡಿದರೆ ಅವರಿಗೆ ಹೊಸದಾಗಿರುತ್ತೆ. ಎಲ್ಲಿವರೆಗೆ ಅಂದರೆ ನಮ್ಮ ಇವತ್ತಿನ ಮೊಬೈಲ್ಗಳನ್ನು ತೋರಿಸಿದ್ರು, ಏನಪ್ಪ ಇದು ನಮ್ಗೆ ಗೊತ್ತಿಲ್ಲ, ವಿಡಿಯೋ ಹೇಗೆ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ, ಎಡಿಟಿಂಗ್ ಹೇಗೆ ಮಾಡ್ತಾರೆ ಗೊತ್ತಿಲ್ಲ ಅಂತಂತೀವಿ ಅಲ್ವಾ. ಎಡಿಟಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತ ಹೇಳ್ತೀವಿ. ಅಂದರೆ ಈ ಪ್ರಪಂಚದಲ್ಲಿ ಇದ್ಕೊಂಡು ಇಷ್ಟು ಎಕ್ಸ್ಪೋಜರ್ ಇದ್ದರೂ ಸಹ ಈ ನಾಲೆಜ್ ಇಲ್ಲ ನಮಗೆ. ಹಳ್ಳಿಗಳಲ್ಲಿ ಹೋಗ್ಬಿಟ್ರಂತೂ ಎಷ್ಟೋ ಮಾತುಗಳು ಅವ್ರಿಗೆ ವಿಸ್ಮಯ ಆಗುತ್ತೆ. ಅಯ್ಯಪ್ಪ ಇವರೆಲ್ಲ ಸಿಟಿಯವರಪ್ಪ, ಇವರು ಎಷ್ಟೆಲ್ಲ ಕಲ್ತಿದ್ದಾರಪ್ಪ ಅಂತ. ಅಂತಹ ಅನಸ್ತಾಶಿಯ ಕಾಡಲ್ಲಿ ಇದ್ಕೊಂಡು ಫ್ಲೈಯಿಂಗ್ ಸಾಸರ್ಸು, ಏರ್ಪ್ಲೇನ್ಸು ಮತ್ತು ಸ್ಪೇಸ್ಶಿಪ್ ವಿಷಯ ಮಾತಾಡ್ತಾ ಇದ್ದಾಳೆ. ಆಗ ಅವ್ನಿಗನ್ಸುತ್ತೆ, ಏನು ಇವಳು ಹುಚ್ಚಿನ, ಏನು ಬೇಕಾದರೂ ಮಾತಾಡ್ತಾ ಇದ್ದಾಳೆ. ಆಗಾಗ ಈ ಪ್ರಶ್ನೆ ಮನಸ್ಸಲ್ಲಿ ಬರ್ತಾ ಇರುತ್ತೆ. ಅವಳೇನೋ ಹೇಳ್ತಾ ಇದ್ದಾಳಂತ ಎಲ್ಲದಕ್ಕೂ ನಾನು ಹ್ಞೂ ಅಂತ ಇದ್ದೀನಿ, ಅವು ಎಷ್ಟು ಸತ್ಯ ಅವಳು ಹೇಳುವ ಮಾತಲ್ಲಿ ಅಂತ. ಆಗ ಅವಳು ಕೇಳ್ತಾಳೆ, ಏರೋಪ್ಲೇನ್ ಎಲ್ಲ ಗೊತ್ತಾ, ಹೇಗೆ ಹೇಳು ನೋಡೋಣ ಅಂತ. ಅವಳು ಹೇಳ್ತಾಳೆ, ಅಯ್ಯೋ ಅದಂತೂ ತುಂಬ ಪ್ರಿಮಿಟಿವ್ ಅಂದರೆ ಎಷ್ಟು ಹಳೆಯ ವಿಷಯ, ಒಂಥರ ಸ್ಟೋನ್ ಏಜ್ ಪೀಪಲ್ ಮಾತಾಡಿದ ಹಾಗೆ ಅವಳಿಗನ್ಸುತ್ತೆ. ಅಯ್ಯೋ ಏರೋಪ್ಲೇನಾ, ಚಿಕ್ಕ ವಿಷಯ, ಅದೆಲ್ಲ ಬಿಡು ಅಂತ ಹೇಳ್ತಾಳೆ. ಏರೋಪ್ಲೇನ್ ತಯಾರು ಮಾಡೋದು, ಸ್ಪೇಸ್ಶಿಪ್ ತಯಾರು ಮಾಡೋದು ಅಷ್ಟು ಚಿಕ್ಕ ವಿಷಯ, ಅದೇ ಏನು ದೊಡ್ಡ ಮಾತಿದೆ. ಫಾಸ್ಟೆಸ್ಟ್ ಕಾರ್ಸು ಅದರಲ್ಲಿ ಏನು ದೊಡ್ಡ ಮಾತಿದೆ, ಅದು ಒಂದು ಸಿಂಪಲ್ ಟೆಕ್ನಾಲಜಿನೂ ಅಲ್ಲ ಅಂತ ಹೇಳ್ತಾಳೆ. ಅದೊಂದು ಸಣ್ಣ ಜ್ಞಾನ. ಏನು ಅಂದರೆ, ಯಾವ ಒಂದು ಪ್ರೊಪಲ್ಷನ್ ಅಂತ ಹೇಳ್ತಾರೆ. ಪ್ರೊಪಲ್ಷನ್ ಅಂತಂದರೆ ಫ್ಯಾನು. ದೊಡ್ಡದಾಗಿ ಒಂದು ಫ್ಯಾನ್ ಹಾಕಿದರೆ ಅದಕ್ಕೇನಾದರೂ ಬಿಟ್ಟರೆ ಅದಕ್ಕೆ ಫಾಸ್ಟಾಗಿ ಹೋಗುತ್ತೆ. ಅಷ್ಟು ಸಿಂಪಲ್ಲಾಗಿ ಈ ದೊಡ್ಡ ಟೆಕ್ನಾಲಜಿಯನ್ನು ಅವಳು ಒಂದು ಚಿಕ್ಕದಾಗಿ ಹೇಳ್ತಾಳೆ. ಯಾವುದಕ್ಕೆ ತುಂಬ ಗಾಳಿ ಬಿಟ್ಟರೆ ಅದಕ್ಕೆ ಅಟ್ಯಾಚ್ ಆಗಿರುವ ವಸ್ತು ಅಷ್ಟೇ ಫಾಸ್ಟಾಗಿ ಮೂವ್ ಆಗುತ್ತೆ. ಅದೇನು ಮಕ್ಕಳು ಆಡಲ್ವಾ ಅಂತ ಕೇಳ್ತಾಳೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಅಷ್ಟೇ ಅಲ್ವಾ, ಹೌದಲ್ವಾ ಅಂತ ಯೋಚನೆ ಮಾಡ್ತಾನೆ. ಆ ಫ್ಯಾನ್ ತಿರುಗೋದೊಂದೇ ಕೆಲಸ. ಎಷ್ಟು ಫಾಸ್ಟಾಗಿ ಆ ಫ್ಯಾನ್ ತಿರುಗುತ್ತೋ ಅಷ್ಟು ಫಾಸ್ಟಾಗಿ ಇದು ಮೂವ್ ಆಗುತ್ತೆ. ನಾನು ಜನರಲ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ, ಅದೇ ಥರ ಅನಸ್ತೇಷಿಯನೂ ಹೇಳಿದ್ದಾಳೆ. ಸೊ ಟೆಕ್ನಿಕಲ್ ಟರ್ಮ್ಸ್ ಇಲ್ಲಿ ನಾವು ಯೂಸ್ ಮಾಡ್ತಾ ಇಲ್ಲ. ಆಗ ಅವನಿಗೆ ಆಶ್ಚರ್ಯ ಆಗುತ್ತೆ. ಹಾಗಾದರೆ ಬಿಡು, ಇದನ್ನೆಲ್ಲ ಬಿಡು, ನೋಡೋಣ, ನೀನು ಸ್ಪೇಸ್ಶಿಪ್ ವಿಷಯ ಮಾತಾಡ್ತಾ ಇದೆಯಲ್ವಾ, ಅದನ್ನು ಹೇಳು ನೋಡೋಣ ಅಂತ. ಅವಳು ಹೇಳ್ತಾಳೆ, ಇದೇ ಟೆಕ್ನಾಲಜಿ, ಅದು ಸ್ವಲ್ಪ ಜಾಸ್ತಿ ಶಕ್ತಿಯನ್ನು ಬಳಸ್ತಾ ಇದೆ, ಅದರಲ್ಲೂ ಏನು ವಿಶೇಷತೆ ಇಲ್ಲ. ಇನ್ನು ಫ್ಲೈಯಿಂಗ್ ಸಾಸರ್ಸ್ ಕೇಳು, ಹೇಳ್ತೀನಿ ಅಂತಾಳು. ಏನು ನಿನಗೆ ಫ್ಲೈಯಿಂಗ್ ಸಾಸರ್ಸು ಗೊತ್ತಾ? ಅವಳಿಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಇವತ್ತಿಗೂ ಎಷ್ಟೋ ಜನ ಫ್ಲೈಯಿಂಗ್ ಸಾಸರ್ಸ್ ಇದೆ ಅನ್ನೋದು ನಂಬೋದೂ ಇಲ್ಲ. ಅಂತಹ ಒಂದು ಸಮಯದಲ್ಲಿ ಇವಳು ಕಾಡಲ್ಲಿ ಇದ್ಕೊಂಡು ಅದು ಹೇಗೆ ತಯಾರಾಗಿದೆ, ಯಾವ ಟೆಕ್ನಾಲಜಿಯಿಂದ ನಡೀತಾ ಇದೆ ಅದನ್ನೆಲ್ಲ ಹೇಳ್ತಾ ಇದ್ದಾಳೆ. ಆಗ ಅವಳು ಎಕ್ಸ್ಪ್ಲೇನ್ ಮಾಡ್ತಾಳೆ. ಏನಿದೆ ಅಂದರೆ, ಏನಿಲ್ಲ, ಅದರಲ್ಲಿ ಫ್ಯೂಲ್ ಯಾವುದು ಅಂತ ಕೇಳ್ತಾನೆ. ಯಾವ ಒಂದು ಪೆಟ್ರೋಲ್, ಇಂಧನ ಯಾವುದನ್ನು ಬಳಸ್ತಾರೆ ಅಂತ. ಅವಳು ಹೇಳ್ತಾ ಇಲ್ಲ, ಅಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅಂತ. ಹಾಂ, ಅದು ಹೇಗೆ ಸಾಧ್ಯ? ಆಗ ಹೇಳ್ತಾಳೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವುದನ್ನು ನಾವು ಬ್ಯಾಕ್ಟೀರಿಯಾ, ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಹೇಳ್ತೀವೋ ಅದು ತುಂಬ ಪವರ್ಫುಲ್. ಇಲ್ಲಿ ಏನು ನಡೀತಾ ಇದೆ, ನೀನು ಪ್ರೊಫೆಷನಲ್ ಮಾಡುವಾಗ ಒಂದು ಘನ ಪದಾರ್ಥವನ್ನು ನೋಡಿ, ನಮಗೆ 3 ಸ್ಟೇಜಸ್ ಗೊತ್ತಿದೆ ಅಲ್ವಾ, ಘನ ಪದಾರ್ಥ, ತರಳ ಪದಾರ್ಥ ಮತ್ತು ಗ್ಯಾಸಿಯಸ್ ಸ್ಟೇಟ್. ನನಗೆ ಕನ್ನಡದಲ್ಲಿ ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಒಂದು ಸಾಲಿಡ್ ಟು ಲಿಕ್ವಿಡ್ ಟು ಗ್ಯಾಸ್ ನಮಗೆ ಗೊತ್ತಿದೆ, ಚಿಕ್ಕ ಮಕ್ಕಳಿದ್ದಾಗಲೂ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ಒಂದು ಐಸು ಕರಗಿದರೆ ನೀರಾಗುತ್ತೆ, ನೀರನ್ನು ಕುದಿಸಿದರೆ ಆವಿ ಆಗುತ್ತೆ. ಇದು ಒಂದು ಪ್ರಾಸೆಸ್. ಆದರೆ ಸಡನ್ಲಿ ಐಸನ್ನು ಆವಿಯಾಗಿ ಬದಲಾಯಿಸಿದರೆ ಬುಮ್ ಅಂತ ಒಂದು ಎಕ್ಸ್ಪ್ಲೋಷನ್ ಆಗುತ್ತೆ. ಸಾಧ್ಯ. ಒಂದು ಐಸನ್ನು ಕಂಪ್ಲೀಟ್ಲಿ, ಒಂದು ಘನ ಐಸ್, ಗಟ್ಟಿ ಐಸನ್ನು ಗಾಳಿ ಆಗಿ ಮಾಡುವುದು ಅದು ಸಾಧ್ಯ. ಆಗ ಏನಾಗುತ್ತೆ, ಅದನ್ನು ಸಡನ್ನಾಗಿ ಒಂದು ಸ್ಟೇಜ್ ಸ್ಕಿಪ್ ಮಾಡೋದ್ರಿಂದ ಅದರಲ್ಲಿ ಒಂದು ಎಕ್ಸ್ಪ್ಲೋಷನ್ ಆಗುತ್ತೆ. ಆ ಒಂದು ಟೆಕ್ನಿಕನ್ನು ಯೂಸ್ ಮಾಡಿ ಏರೋಪ್ಲೇನ್ಸ್ ಆಗಲಿ, ಫಾಸ್ಟ್ ವೆಹಿಕಲ್ಸ್ ಆಗಲಿ, ಸ್ಪೇಸ್ಶಿಪ್ಸ್ ಆಗಲಿ ಮಾಡ್ತಾ ಇದ್ದಾರೆ. ಆದರೆ ಅದೇ ಸಾಸರ್ಸ್, ಫ್ಲೈಯಿಂಗ್ ಸಾಸರ್ಸ್ ಯಾವುದನ್ನು ನಾವು ಏಲಿಯನ್ಸು, ಹೊರ ಬ್ರಹ್ಮಾಂಡದ ಬೇರೆ ಡೈಮೆನ್ಷನ್ಸ್ನಲ್ಲಾಗಲಿ, ಬೇರೆ ಪ್ಲ್ಯಾನೆಟ್ಸ್ನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳಿದ್ದೀವೋ, ಇದುವರೆಗೂ ಯಾರು ನೋಡಿದ್ದು ಗೊತ್ತಿಲ್ಲ. ಬಟ್ ಕೆಲವೊಂದು ನ್ಯೂಸ್ ಚಾನಲಲ್ಲಿ ತೋರಿಸ್ತಾ ಇರ್ತಾರೆ, ಕಂಡಿದೆ ಅಂತ. ಹೀಗೆ ಸಾಸರ್ ಥರ ಇರುತ್ತೆ, ಹಾರಾಡ್ಕೊಂಡಿತ್ತು, ಕಾಣಿಸಿತು, ಫೋಟೋ ತೆಗಿವಾಗ ಮಧ್ಯದಲ್ಲಿ ಬಂತು ಅಂತ. ಸೊ ಅದು ಹೇಗೆ ನಡೆಯುತ್ತೆ ಅಂದರೆ, ಅದು ಮೈಕ್ರೋ ಜೀವಂತ ಅಣುಗಳಿಂದ ಅದು ನಡೆಯುತ್ತೆ.
ಅದು ಹೇಗೆ ಅಂತ ಕೇಳಿದರೆ, ಹೇಗೆ ಒಂದು ಘನ ಗಾಳಿಯಾಗಿ ತಯಾರಾಯಿತು ಅಂದರೆ ಇವಾಗಿನ ಏರೋಪ್ಲೇನ್ಸು ವೆಹಿಕಲ್ಸ್ ಎಲ್ಲ ಆಗ್ತಾ ಇದೆಯೋ, ಅದೇ ಗಾಳಿಯನ್ನು ಘನವಾಗಿ ಪರಿವರ್ತನೆ ಮಾಡೋದ್ರಿಂದ ಒಂದು ಇನ್ನೊಂದು ಥರದ ಶಕ್ತಿ ಅದನ್ನು ಅದರಲ್ಲಿ ಬಳಸಲಾಗಿದೆ ಅಂತ. ಗಾಳಿಯಲ್ಲಿರುವುದನ್ನು ಘನ ಪದಾರ್ಥ ತಯಾರಾಗೋದು ಹೇಗೆ ಸಾಧ್ಯ ಅಂತ. ಆವಾಗ ಅವಳು ಎಕ್ಸ್ಪ್ಲೇನ್ ಮಾಡ್ತಾಳೆ, ಹೇಗೆ ಗಾಳಿಯಲ್ಲಿ ಆಕ್ಸಿಜನ್ ಎಲ್ಲ ಇದೆ, ಅದು ಎಲ್ಲ ಸೇರಿಸಿ ನಮಗೆ ಒಂದು ಒಳಗಡೆ ಹೋಗುತ್ತೆ, ಒಂದು ಘನವಾಗಿ ತಯಾರಾಗುತ್ತೆ. ಅದೇ ರೀತಿ ಭೂಮಿಯಲ್ಲಿ ಮಿನರಲ್ಸ್ ಎಲ್ಲ ಇದೆ, ಗ್ಯಾಸಿಯಸ್ ಸ್ಟೇಟಲ್ಲಿ ನೈಟ್ರೋಜನ್ ಎಲ್ಲ ಏನಿದೆಯೋ, ಮಣ್ಣಲ್ಲಿ ನೈಟ್ರೋಜನ್ ಇರುವುದನ್ನು ಗಿಡಗಳಿಗೆ ಆ ನೈಟ್ರೋಜನ್ ಹೇಗೆ ಹೋಗುತ್ತೆ ಅಂದರೆ ಅಲ್ಲಿ ಕೆಲವು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇವೆ, ಸೂಕ್ಷ್ಮ ರೂಪದ ಜೀವಿಗಳು. ಆ ಜೀವಿಗಳು ಆ ಗಾಳಿಯನ್ನು ಹಿಡಿದು ಬೇರುಗಳಿಂದ ಆ ಮರಕ್ಕೆ ಆ ನೈಟ್ರೋಜನನ್ನು ಕೊಡುತ್ತೆ. ನೈಟ್ರೋಜನ್ ಸೈಕಲ್ ತಿಳ್ಕೊಂಡ್ರೆ ನಮಗೆ ಇದು ಕ್ಲಿಯರಾಗಿ ಅರ್ಥ ಆಗುತ್ತೆ. ನಾನು ಬೀಯಿಂಗ್ ಅ ಟೀಚರ್ ಅದು ಗೊತ್ತಿರೋದ್ರಿಂದ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿತ್ತು. ನಾವೇನು ಈ ಥರ ಯೋಚನೆನೇ ಬಂದಿಲ್ವಲ್ಲ, ಬರೀ ಗಿಡಗಳ ಬೇರು ಇರುತ್ತೆ, ಅದು ನೈಟ್ರೋಜನ್ ತೊಗೊಳುತ್ತೆ ಅಷ್ಟೇ ಕೇಳಿದ್ವಿ ವಿನ ಹೇಗೆ ತೊಗೊಳುತ್ತೆ ಅಂದರೆ ಅಲ್ಲಿ ಲೆಗ್ಯೂಮ್ಸ್ ಎಲ್ಲ ಇರುತ್ತೆ, ಚಿಕ್ಕ ಚಿಕ್ಕದಾಗಿ, ಅಲ್ಲಿ ಸಣ್ಣ ಸಣ್ಣ ಕ್ರಿಮಿಗಳ ಥರ ಮೈಕ್ರೋಬ್ಸ್ ಇರುತ್ತೆ. ಆ ಮೈಕ್ರೋಬ್ಸ್ ಆ ನೈಟ್ರೋಜನನ್ನು ತಗೊಂಡು ಗಿಡಕ್ಕೆ ಕಳಿಸುತ್ತೆ. ಸೊ ಅದು ಆಹಾರವಾಗಿ ಒಂದು ಮರವಾಗಿ ಗಿಡವಾಗಿ ಬೆಳೆಯುತ್ತೆ. ಸೊ ಈ ಪ್ರಾಸೆಸ್ಸನ್ನು ಅಲ್ಲಿ ಯೂಸ್ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅನ್ನೋದು ಕಂಪ್ಲೀಟ್ ಡೀಟೇಲಾಗಿ ಹೇಳಿದ್ದಾಳೆ. ಅಲ್ಲಿ ಸ್ಪೇಸ್ಶಿಪ್ ವಾಲ್ ಬಂದು ಗೋಡೆಗಳು ಡಬಲ್ ಲೇಯರ್ ಇರುತ್ತೆ, 3 ಇಂಚ್ ನೋಡಿ, ಅದು ಫುಲ್ ಡೀಟೇಲು ಹೇಳ್ತಾ ಇದ್ದಾಳೆ. 3 ಸೆಂಟಿಮೀಟರ್ಸ್ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ಆ ಮೈಕ್ರೋಬ್ಸ್ ಇದೆ. ಆ ಮೈಕ್ರೋಬ್ಸ್ ಬಂದು ಆ ಇಂಧನವನ್ನು ಈ ಥರ ರೆಡಿ ಮಾಡುತ್ತೆ. ಪ್ರತಿಯೊಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ವಾಲ್ಡೆಮರ್ಗೆ ಆಶ್ಚರ್ಯ ಆಗುತ್ತೆ. ನಿನಗೆ ಹೇಗೆ ಗೊತ್ತಾಯಿತು, ಎಲ್ಲ ನೋಡಿದವ್ರ ಥರ ಹೇಳ್ತಾ ಇದೆಯಲ್ವಾ ಅಂತಂದರೆ, ಒಂದು ಸಮಯದಲ್ಲಿ ನನ್ನ ಈ ಕಾಡಲ್ಲಿ ಅವರು ಬಂದಿದ್ದರು, ಅವ್ರದ್ದು ವೆಹಿಕಲ್ ಕೆಟ್ಟು ಹೋಗಿತ್ತು, ಇಲ್ಲಿ ಬಂದು ಸ್ಟಾಪ್ ಮಾಡಿದರು. ಹಾಗಾದರೆ ನೀನು ಅವರನ್ನು ಮೀಟ್ ಮಾಡಿದ್ಯಾ, ಹೇಗಿದ್ದರು, ಏನು ಮಾತಾಡಿದರು ಎಲ್ಲ ಕೇಳ್ತಾಳೆ. ಅವರು ತುಂಬ ಇಂಟೆಲಿಜೆಂಟ್ ಅಲ್ವಾ, ಅದಕ್ಕೆ ಈ ಥರದ್ದೆಲ್ಲ ಮಾಡಿದಾರಲ್ವಾ. ಅವಳು ಹೇಳ್ತಾಳೆ, ನೋ, ಅವ್ರು ಇಂಟೆಲಿಜೆಂಟ್ ಅಲ್ಲ. ಇಡೀ ಸೃಷ್ಟಿಯಲ್ಲಿ ದ ಮೋಸ್ಟ್ ಇಂಟೆಲಿಜೆಂಟ್ ಬೀಯಿಂಗ್ ಮನುಷ್ಯಕ್ಕಿಂತ ಇಂಟೆಲಿಜೆಂಟ್ ಅಲ್ಲ ಅವರು. ಅವ್ರಿಗೆ ಉತ್ಸಾಹ, ಕುತೂಹಲ, ಹೀಗಾಗಿ ಅವರು ಹೊಸದನ್ನು ಮಾಡ್ತಾ ಇದ್ದಾರೆ. ಮನುಷ್ಯನಿಗೆ ಅದು ನಿಂತು ಹೋಗಿರೋದ್ರಿಂದ ಅವನು ಯಾವುದನ್ನು ಮಾಡ್ತಾ ಇಲ್ಲ. ಅವ್ರಿಗೆ ಮನುಷ್ಯನನ್ನು ಕಂಡ್ರೆ ಭಯ. ಹೇಗಿದೆ ನೋಡಿ, ನಾವು ಅವರನ್ನು ಕಂಡ್ರೆ ಭಯ ಅಂತ ನಾವು ಅಂದ್ಕೊಳ್ತಾ ಇದ್ದೀವಿ. ಅವಳು ಹೇಳ್ತಾಳೆ, ಏಲಿಯನ್ಸ್ಗೆ ನಮ್ಮನ್ನು ಕಂಡ್ರೆ ಭಯ, ಅದಕ್ಕೆ ಅವ್ರು ಇಲ್ಲಿಗೆ ಬಂದಾಗ ನನ್ನನ್ನು ಮೀಟ್ ಮಾಡಲಿಕ್ಕೆ ಭಯಪಟ್ಟರು. ನಾನು ಅವ್ರಿಗೆ ಎಷ್ಟು ಕನ್ವಿನ್ಸ್ ಮಾಡಲಿಕ್ಕೆ ತುಂಬ ಸಮಯ ಬೇಕಾಯಿತು, ತುಂಬ ಎಫರ್ಟ್ ಬೇಕಾಯಿತು, ತುಂಬ ಕಷ್ಟಪಟ್ಟು ಅವ್ರಿಗೆ ಹೇಳಿದೆ, ಇಲ್ಲ ನಾನು ನಿಮಗೆ ಸಹಾಯ ಮಾಡಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ, ನನ್ನ ಸಹಾಯವನ್ನು ತಗೊಳ್ಳಿ ಅಂತ ಹೇಳಿದಾಗ ಅವ್ರು ಆವಾಗ ವೆಹಿಕಲಲ್ಲಿ ಕರ್ಕೊಂಡು ಹೋಗಿ ಇದೆಲ್ಲ ಟೆಕ್ನಾಲಜಿ ನಾನು ತಿಳ್ಕೊಂಡೆ. ಸೊ ನೋಡಿ, ಇದೊಂದು ಪಾಠದಿಂದ ನಾವು ಕಲಿಯೋದೇನು ಅಂತಂದರೆ, ನಾವು ಎಕ್ಸ್ಟ್ರಾ ಟೆರಿಟ್ರಿಯಲ್ಸ್ ಹೇಗಿರ್ತಾರೋ, ನಮ್ಗೆ ಇವನ್ ಮೆಡಿಟೇಷನಲ್ಲಿ ಕಾಣಿಸಿದ್ರು ನಾವು ಭಯಬೀಳ್ತೀವಿ. ಏನಪ್ಪ ಇದು, ಅವ್ರ ಎನರ್ಜಿ ಹೇಗಿರುತ್ತೆ, ನಮ್ಮ ಎನರ್ಜಿ ತೊಗೊಂಡ್ಬಿಡ್ತಾರೆ ಅಂತ. ನಮಗೆ ಗೊತ್ತಿಲ್ಲದಿರುವ ಫೀಲ್ಡ್ ಬಗ್ಗೆ ನಾವು ಕಲ್ಪನೆಗಳನ್ನು ಮಾಡಿಕೊಂಡು, ಬಿಕಾಸ್ ನಮಗೆ ಸಂಸ್ಕಾರಗಳು ಹೇಗೆ ಬಂದಿದೆ, ಹೆದರುವ ಸಂಸ್ಕಾರ. ಹೊಸ ವಿಷಯವನ್ನು ನೋಡಿ ಮೊದಲು ಬಿ ಅಲರ್ಟ್, ಇನ್ಸ್ಟಿಂಕ್ಟ್ ರೆಡಿ ಆಗಿಬಿಟ್ಟಿದೆ. ಯಾವುದೇ ಹೊಸ ಪದಾರ್ಥ ನೋಡಿದ ತಕ್ಷಣ ನಮ್ಮಲ್ಲಿ ಅಲರ್ಟ್ನೆಸ್ ಬಂದುಬಿಡುತ್ತೆ. ಈ ವಿಷಯವನ್ನು ಮೈಂಡ್ ಟು ಮ್ಯಾಟರ್ ಬುಕ್ನಲ್ಲಿ ತುಂಬ ಕ್ಲಿಯರಾಗಿ ತೋರಿಸಿದ್ದಾರೆ. ಇದು ನಮ್ಮ ತಪ್ಪಲ್ಲ, ಆದಿಮಾನವ ಕಾಲದಿಂದ ಬಂದಿರುವ ಇದು ಗುಣ, ಇದು ನಮ್ಮ DNA ಬಂದಿದೆ. ಬಿಕಾಸ್ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್, ಸರ್ವೈವ್ ಮಾಡೋದು, ಬದುಕಿರುವುದು ತುಂಬ ದೊಡ್ಡ ವಿಷಯ. ಈ ಶರೀರವನ್ನು, ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವುದು ತುಂಬ ದೊಡ್ಡ ವಿಷಯ. ಮೊದಲು ಹೀಗಾಗಿ ಆ ಮನುಷ್ಯನ ನಮ್ಮ DNA ನಮ್ಮ ರಕ್ತಗತವಾದ ಒಂದು ಜ್ಞಾನ ಏನು ಅಂದರೆ, ನಿನ್ನನ್ನು ಮೊದಲು ನೀನು ಪ್ರೊಟೆಕ್ಟ್ ಮಾಡ್ಕೊ, ನಿನ್ನನ್ನು ನೀನು ಕಾಪಾಡಿಕೊ. ಬಟ್ ಅದು ಎಲ್ಲಿವರೆಗೆ ಸ್ಪ್ರೆಡ್ ಆಗಿಬಿಟ್ಟಿದೆ ಅಂದರೆ, ಎಲ್ಲಿವರೆಗೆ ಅದು ತುಂಬ್ಕೊಂಡು ಹೋಗಿದೆ ಅಂದರೆ, ನಾವು ಹೊಸ ಇನ್ವೆನ್ಷನ್ ಮಾಡಲಿಕ್ಕೂ ಹೆದರ್ತೀವಿ, ಹೊಸ ವಿಷಯ ತಿಳಿಲಿಕ್ಕೂ ಹೆದರ್ತೀವಿ. ಧ್ಯಾನದಲ್ಲಿ ಕೂತ್ಕೊಂಡು ಸಮಾಧಿ ಸ್ಥಿತಿಗೆ ಹೋಗ್ತೀರಾ, ನಿಮಗೆಲ್ಲ ಥಾಟ್ಲೆಸ್ ಸ್ಟೇಟ್ ಬರುತ್ತೆ, ಬಾಡಿ ಎಲ್ಲ ಗಾಳಿ ಥರ ಆಗುತ್ತೆ ಅಂದರೆ, ಅಯ್ಯೋಯಪ್ಪ ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ರೆ ಹೀಗೆಲ್ಲ ಆಗುತ್ತೆ, ನಾನು ಧ್ಯಾನ ಮಾಡಲ್ಲ ಅಂತ ಅನ್ನೋರು ಎಷ್ಟೋ ಜನ ಇದ್ದಾರೆ. ನಮಗೆ ಹೊಸದು ಅಂದರೆ ಭಯ. ಆದರೆ ಭೂಮಿಯ ಮೇಲೆ ಅಷ್ಟೇ ಅಲ್ಲ, ಇಡೀ
ಕ್ರಿಯೇಷನಲ್ಲಿ, ಇಡೀ ಸೃಷ್ಟಿಯಲ್ಲಿ ಎಲ್ಲರಿಗಿಂತ ಹೆಚ್ಚಿನ ಸ್ಥಾನವನ್ನು ಪಡೆದದ್ದು ಮನುಷ್ಯ. ಅವಳು ಹೇಳ್ತಾಳೆ ಅನಸ್ತಾಶಿಯಾ, ಅವನು ಜಸ್ಟ್ ಗಾಡ್ಗಿಂತ ಕಡಿಮೆ ಅಷ್ಟೇ. ಹೀಗಾಗಿ ಈ ಮಾತು ಓದಿದ ತಕ್ಷಣ ನನಗೆ ನೆನಪು ಬಂದಿದ್ದು ಪತ್ರಿ ಸರ್ ಮಾತು, ಮೈ ಡಿಯರ್ ಗಾಡ್ಸ್ ಯಾಕೆ ಹೇಳಿದರು. ಈಗ ಗೊತ್ತಾಗುತ್ತೆ ಮೈ ಡಿಯರ್ ಗಾಡ್ಸ್ ಯಾಕೆ ಹೇಳಿದರು ಅಂದರೆ, ನಾವು ಜಸ್ಟ್ ಗಾಡ್ಗಿಂತ ಒಂದು ಸ್ಟೆಪ್ ಕೆಳಗಿದ್ದೀವಿ. ನಮ್ಮ ನೆಕ್ಸ್ಟ್ ಸ್ಟೆಪ್ ಗಾಡ್ ಆಗಲಿಕ್ಕೆ ಎಷ್ಟು ಈಸಿ ಇದೆ ನೋಡಿ. ಬಟ್ ನಾವು ನಮ್ಮನ್ನು ಇನ್ನೂ ವೀಕಾಗಿ, ಇನ್ನೂ ಅಧಮರಾಗಿ, ಇನ್ನೂ ಕೆಳಗಡೆ ಹೇಗೆ ತೊಗೊಂಡು ಹೋಗುವುದು ಆ ಕಡೆಯೇ ನಮ್ಮ ಕೆಲಸ ನಡೆದಿದೆ. ಸೊ ಮೈ ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ಲೆಸನ್ನಿಂದ ನಾವು ತಿಳಿಯೋದು ಏನು ಅಂದರೆ, ಮೊದಲನೇ ಮಾತು, ಹುಟ್ಟಿದ ಮಗುಗೆ ನಾವು ನಮ್ಮ ಇನ್ಫಾರ್ಮೇಷನ್ ಕೊಡೋದು ಬೇಡ. 9 ಇಯರ್ಸ್ 2 ಇಯರ್ಸ್ಗೆ ಕರ್ಕೊಂಡು ಹೋಗಿ 2ನೇ ವರ್ಷಕ್ಕೆ ಕಿಂಡರ್ ಗಾರ್ಡನ್ ಸೇರಿಸೋದು, 5ನೇ ವರ್ಷಕ್ಕೆ 1ನೇ ಕ್ಲಾಸಿಗೆ ಸೇರಿಸೋದು, ಅದನ್ನು ನಾವು ನಿಲ್ಲಿಸಬೇಕು. ಇದು ಇನ್ನೊಂದು ವಿಷಯ ನೋಡಿ, ಇದೆಲ್ಲ ಯಾಕೆ ನಡೀತಾ ಇದೆ ಅಂದರೆ, ಈ ಸ್ಕೂಲಿಂಗ್ ಸಿಸ್ಟಮು, ಟೀಚಿಂಗ್ ಸಿಸ್ಟಮು, ಇದನ್ನೆಲ್ಲ ಮನುಷ್ಯನನ್ನು ಸ್ಲೇವ್ ಆಗಿ, ಬಾರಿಸನಾಗಿ ಉಳಿದು ಬಿಡಬೇಕು, ಅವನು ಒಂದು ಸರ್ವೆಂಟಾಗಿ ಉಳಿಬೇಕು ಅಂತ ಒಂದು ಡಾರ್ಕ್ ಎನರ್ಜೀಸ್ ಮಾಡುವ ಕೆಲಸ ಇದು. ಕೇಳೋಕ್ಕೆ ತುಂಬ, ಇದಕ್ಕೂ ಮುಂಚೆ ನಾನು ಈ ಮಾತುಗಳನ್ನು ಕೇಳಿದ್ದೆ, ಆಗ ನನಗೆ ಎಂಥ ಕಾನ್ಸೆಪ್ಟ್ ಇದೆಲ್ಲ, ಹುಚ್ಚುಚ್ಚು ಕಾನ್ಸೆಪ್ಟು ಅನಿಸ್ತಾ ಇತ್ತು. ಈಗ ಧ್ಯಾನಕ್ಕೆ ಬಂದ ಮೇಲೆ ಆ ಎನರ್ಜೀಸ್ ಚೆನ್ನಾಗಿ ಅರ್ಥ ಆಗ್ತಾ ಇರೋದ್ರಿಂದ ಗೊತ್ತಾಗ್ತಾ ಇದೆ ಹೇಗೆ ಭೂಮಿಯ ಮೇಲೆ ಇಡೀ ಸೃಷ್ಟಿಯಲ್ಲಿ ಡಾರ್ಕ್ ಎನರ್ಜೀಸ್ ಮತ್ತು ಗಾಡ್ ಎನರ್ಜೀಸ್ ಜೊತೆಯಲ್ಲಿ ಒಂದು ಕೈಂಡ್ ಆಫ್ ವಾರ್ ಇದು. ಡಾರ್ಕ್ ಎನರ್ಜೀಸ್ಗೆ ಗಾಡ್ ಎನರ್ಜಿ ಹೆಚ್ಚಾಗ್ತಾ ಇರೋದು ನೋಡಿ ಅದು ಟ್ರೈ ಮಾಡ್ತಾ ಇದೆ ಹೇಗೆ ಇವರನ್ನು ಕೆಳಗಡೆ ಎಳ್ಕೊಂಡು ಬರ್ಬೋದು ಅಂತ. ಈ ಎಲ್ಲ ನಾಲೆಜ್ ಹೆಸರಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡ್ತಾ ಇದ್ದೀವಿ, ಮನಿ ಮ್ಯಾನಿಫೆಸ್ಟೇಷನ್ನು ಯಾಕೆ ಮಾಡಬಾರ್ದು ಎಲ್ಲ ಈಗ ಅರ್ಥ ಆಗ್ತಾ ಇದೆ. ಬಿಕಾಸ್ ಯಾವುದನ್ನು ನಾವು ಮಿತಿಮೀರಿ ಮಿರಾಕ್ಯುಲಸ್ ಚೇಂಜಸ್ ಅಂತ ನಾವೇನು ಅಂದ್ಕೊಳ್ತಾ ಇದ್ದೀವಿ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಡಾರ್ಕ್ ಎನರ್ಜಿ. ನಮಗೆ ಕೋಟ್ಯಾನ್ಗಟ್ಟಲೆ ಬೇಕು, ಸಡನ್ಲಿ ಫೇಮಸ್ ಆಗಬೇಕು, ಇದೆಲ್ಲವೂ ಡಾರ್ಕ್ ಎನರ್ಜೀಸ್ ಮಾಡುವ ಅಂದರೆ ಮಾಯ. ಡಾರ್ಕ್ ಎನರ್ಜೀಸ್ ಅಂದರೆ ಏನು? ಮಾಯ. ನಮ್ಮ ಪುರಾಣಗಳಲ್ಲಿ ಇದರಲ್ಲಿ ಹೇಳಿದ್ದು, ಅದಕ್ಕೆ ಹೆಸರು, ಬ್ಯೂಟಿಫುಲ್ ಹೆಸರು ಕೊಟ್ಬಿಟ್ಟು ಮಾಯಾ ಅಂತ, ಕೇಳಲಿಕ್ಕೂ ಸ್ವೀಟ್ ನೇಮ್. ಎಷ್ಟೋ ಜನ ಆ ಹೆಸರನ್ನು ಸಹ ಇಟ್ಕೊಳ್ತಾರೆ, ಮಾಯಾ ಅನ್ನೋ ಹೆಸರು. ಬಟ್ ಇಟ್ ಈಸ್ ಅ ಡಾರ್ಕ್ ಎನರ್ಜಿ. ಸೊ ಅನಸ್ತಾಶಿಯಾ ಹೇಳುವ ವಿಷಯ ತಿಳ್ಕೊಂಡ್ರೆ, ಮಕ್ಕಳನ್ನು ಆ ಡಾರ್ಕ್ ಎನರ್ಜೀಸನ್ನು ಸೇವ್ ಮಾಡಬೇಕು ಅಂದರೆ 9 ವರ್ಷದವರೆಗೆ ಅದನ್ನು ಪ್ರಕೃತಿಯ ಜೊತೆಯಲ್ಲಿ ಮಿಂಗಲ್ ಆಗಲಿಕ್ಕೆ, ಇನ್ನೂ ತನ್ನ ಎನರ್ಜಿಯನ್ನು ತುಂಬಿಸ್ಕೊಂಡು, ಇನ್ನೂ ಅದು ಪವರ್ಫುಲ್ಲಾಗಿ ಜಸ್ಟ್ ಗಾಡ್, ಬಿಕಾಸ್ ದೇ ಆರ್ ಫ್ರಮ್ ದ ಗಾಡಿಂದ ಬಂದಿರುವುದು. ಟ್ರೀಟ್ ದೆಮ್ ಲೈಕ್ ಗಾಡ್ ಅಂತ ಹೇಳ್ತಾಳೆ ಅನಸ್ತಾಶಿಯಾ. ಸೊ ಅವ್ರು ಗಾಡ್ ಆಗಲಿಕ್ಕೆ ಜಸ್ಟ್ ಒಂದು ಸ್ಟೆಪ್ ಕೆಳಗಿರೋದ್ರಿಂದ ಅದರಲ್ಲಿ ಇಂಟರ್ಫಿಯರೆನ್ಸ್ ಬೇಡ. ಹಾಗೆಯೇ ನಾಲೇಜನ್ನು ಪಡಿತಾ ಹೋಗಬೇಕು. ಪತ್ರಿ ಸರ್ ಹೇಳಿರೋ ಹಾಗೆ ಧ್ಯಾನದಿಂದ ಜ್ಞಾನ, ಆಮೇಲೆ ಜ್ಞಾನದಿಂದ ಮುಕ್ತಿ. ಸೊ ಜ್ಞಾನ ಪಡೀಲಿಕ್ಕೆ ನಾವು ಬೇಕಾಗಿರುವ ಅರ್ಹತೆಗಳನ್ನು ಪಡೆಯಬೇಕು. ಹೆಚ್ಚು ಸಂಕಲ್ಪ ಇರಬೇಕು. ನಮಗೆ ಜ್ಞಾನ ಬೇಕು ಅನ್ನುವ ಸಂಕಲ್ಪ ಇಟ್ಟ ಮಾತ್ರಕ್ಕೆ ನಮಗೆ ಜ್ಞಾನ ಸಿಗ್ಲಿಕ್ಕೆ ಶುರುವಾಗುತ್ತೆ. ಸೊ ಅಷ್ಟು ಸುಂದರವಾದ ಮಾತುಗಳನ್ನು ಅನಸ್ತಾಶಿಯಾ ಹೇಳ್ತಾ ಇದ್ದಾಳೆ. ಈ ಪುಸ್ತಕವನ್ನು ಹೀಗೇ ಮುಂದುವರಿಸೋಣ ಮೈ ಡಿಯರ್ ಫ್ರೆಂಡ್ಸ್. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಖಂಡಿತವಾಗಲೂ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಯಾರು ಈ ಎಪಿಸೋಡನ್ನು ಇವತ್ತು ನೋಡ್ತಾ ಇದ್ದೀರೋ, ದಯವಿಟ್ಟು ಹಿಂದಿನ ಕೆಲವು ಎಪಿಸೋಡ್ಗಳನ್ನು ಮತ್ತೆ ನೋಡಿ, ಯಾವಾಗ ನೀವು ಅದನ್ನು ನೋಡ್ತಿರೋ ನಿಮಗೆ ಇಲ್ಲಿ ಏನು ನಡೀತಾ ಇದೆ, ಯಾವ ಮಾತು ನಡೀತಾ ಇದೆ ಅನ್ನುವ ಒಂದು ಕನೆಕ್ಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸೋಣ. ಹಾಗೆಯೇ ಧ್ಯಾನ ಮಾಡಿ ಈ ಹೈಯರ್ ಎನರ್ಜಿಗೆ ಕನೆಕ್ಟ್ ಆದರೆ ಇನ್ನೂ ಬ್ಯೂಟಿಫುಲ್ಲಾಗಿ, ಇನ್ನೂ ಡೀಪರ್ ಸೆನ್ಸಲ್ಲಿ ನಿಮಗೆ ಈ ವಿಷಯಗಳು ಅರ್ಥ ಆಗುತ್ತೆ ಅಂತ ಹೇಳ್ತಾ, ಈ ಅವಕಾಶವನ್ನು ಕೊಟ್ಟಿದ್ದ PMC ಕನ್ನಡ ಚಾನಲ್ಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಎಪಿಸೋಡನ್ನು ಇಲ್ಲಿಗೆ ಮುಗಿಸೋಣ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಬೀಯಿಂಗ್ ವಿತ್ ಮೀ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.